ಪುಟ್ಟ ಮಗು ತರ ಆಡ್ತಾರೆ. ಅವ್ರ ಮೇಲೆ ಇಂಥ ಅಪವಾದ ಹೊರಿಸೋದು ದೊಡ್ಡ ತಪ್ಪು. ಇದೆ ಇದೆ ಆ ಏಜೆಗಿರೋ ಟ್ಯಾಲೆಂಟ್. ನಿಜವಾದ ಆರ್ಟಿಸ್ಟು ನೀವಲ್ಲ, ಆ ಏಜೆ. ತಾನೆಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ಥರ ಆಕ್ಟಿಂಗ್ ಮಾಡ್ತಾನೆ. ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅವನು. ಸೋಲ್ಸಕ್ಕಾಗಿಲ್ಲ ಅಂದ್ರೆ ಈ ರೀತಿ ಸಾಯಿಸ್ಬಿಡ್ತಾನೆ. ಅವನ ಸಾಮ್ರಾಜ್ಯದಲ್ಲಿ ಅವನೇ ಅಧಿಪತಿ ಆಗಿರ್ಬೇಕು. ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನೆ ಅವನು. ಅದಕ್ಕೆ ಸಾಕ್ಷಿ ಅವನು ನಿಮ್ಮನ್ನ ಮದುವೆ ಆಗಿದ್ದು. ನನ್ನ ಮದುವೆ ಆಗೋದಕ್ಕೆ ನೀನು ಒಪ್ಪಿಗೆ ಇದೆ ಅಂತ ಬರ್ಸಿರೋ ಅಗ್ರಿಮೆಂಟ್ ಇದು. ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕು. ನಮ್ಮ ಪುಣ್ಯಕ್ಕೆ ಏಜೆ ಬಂದು ನಮ್ಮನ್ನು ಬಚಾವ್ ಮಾಡಿದ್ರು. ನಾನು ಬಂದಿದ್ದು ಬರೀ ಥ್ಯಾಂಕ್ಸ್ ಹೇಳೋಗಕ್ಕಲ್ಲ, ಹೆಲ್ಪ್ ಕೇಳೋಕ್ಕೆ. ಮಾಡೋ ಸಹಾಯಕ್ಕೆ ಸಹಕಾರನೂ ಬೇಕಲ್ವಾ? ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನೀನು ನಿನ್ನ ಮಾತನ್ನು ಉಳಿಸ್ಕೋಬೇಕು ಅಂದರೆ ನನ್ನ ಮದುವೆ ಆಗಲೇಬೇಕು. ಏಜೆಗೆ ಹೆಂಡತಿಯಾಗಿ ಈ ಮನೆಗೆ ಯಾರು ಬರ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡೋಂಥ ಸಮಯ ಬಂದಿದೆ. ಆ ಲಕಿಯೆಸ್ಟ್ ಗರ್ಲ್ ಲೀಲಾ. ನಿನ್ನ ತಂಗಿ ನಿನಗೆ ಜೀವಂತವಾಗಿ ಬೇಕು ಅಂತಂದರೆ ಆ ಏಜನ್ನ ನೀನು ಮದುವೆ ಆಗಬೇಕು. ನಿಮ್ಮನ್ನು ಮದುವೆ ಆಗಿದ್ದ ರೀತಿನೇ ಅವತ್ತು ಮೋಸದಿಂದ ಅವನ ಹೆಂಡತಿನ ಕೊಲೆ ಮಾಡಿದ್ದು. ಈಗ ನೋಡಿ, ನಿಮಗೆ ಚೆನ್ನಾಗಿ ಗೊತ್ತು ಆ ಏಜೆ ನಿಮ್ಮನ್ನ ಮೋಸ ಮಾಡಿ ಮದುವೆ ಆಗಿದ್ದಾನೆ ಅಂತ. ಆದ್ರೆ ಈ ಸತ್ಯನ ನೀವು ಯಾರಿಗಾದ್ರೂ ನಂಬ್ಸಕ್ಕಾಗತ್ತಾ? ಯಾರಾದ್ರೂ ನಂಬ್ತಾರಾ? ಇಲ್ಲ, ಯಾರು ನಂಬಲ್ಲ. ಎಲ್ಲರೂ ನಂದೇ ತಪ್ಪಂತಾರೆ, ನಾನೇ ಸರಿ ಇಲ್ಲ ಅಂತಾರೆ. ಇದು ಅದೇ ತರ. ಯಾರು ನಂಬಲಿಲ್ಲ, ನಂಬಿಸೋದಕ್ಕೂ ಆಗಲ್ಲ. ಅಕಸ್ಮಾತ್ ನಂಬಿದ್ರು ಅವನಿಗಿರೋ ಹಣಬಲ ಜನಬಲದಿಂದ ಎಲ್ಲ ಮುಚ್ಚಾಕ್ತಾನೆ. ನನ್ನ ಅಕ್ಕ ಅನ್ಯಾಯವಾಗಿ ಕೊಲೆ ಆಗೋದ್ಲು. ಏನು ಅಂತ ಅವರು ನಿಮ್ಮ ಅಕ್ಕನ? ಹೌದು. ಏಜೆ ಕುತಂತ್ರಕ್ಕೊಳಗಾಗಿ ಪ್ರಾಣ ಬಿಟ್ಲಲ್ಲ ಅಂತರ ತಮ್ಮ ನಾನೇ. ನೋಡಿ ವಿಕ್ರಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಇಲ್ಲ ಅವರೇ, ನನಗೆ ಸಮಾಧಾನ ಆಗಬೇಕು ಅಂದರೆ ಏಜೆಗೆ ಶಿಕ್ಷೆ ಆಗಲೇಬೇಕು. ಅವತ್ತಿಂದ ಅವನಿಗೆ ಶಿಕ್ಷೆ ಕೊಡಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅವತ್ತು ನನಗೆ ಯಾರ ಸಹಾಯನೂ ಇರಲಿಲ್ಲ. ಇವತ್ತು ನೀವು ನನಗೆ ಸಹಾಯ ಮಾಡ್ತೀರ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವು ನನಗೆ ಸಹಾಯ ಮಾಡಿದ್ರೆ ಖಂಡಿತ ಆ ಏಜೆಗೆ ಶಿಕ್ಷೆ ಕೊಡಿಸ್ಬೋದು. ಹೇಳಿ, ನೀವು ನನಗೆ ಸಹಾಯ ಮಾಡ್ತೀರಾ? ಅವರು ನನ್ನ ಹಾಗೆ ಒಂದು ಹೆಣ್ಣು. ಅವ್ರ ಸಾವಿಗೆ ನ್ಯಾಯ ಸಿಗುತ್ತೆ ಅಂದರೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡೇ ಮಾಡ್ತೀನಿ. ಹೇಳಿ, ಏನು ಮಾಡಬೇಕು? ಅಕ್ಕನ ಸಾವಿಗೆ ಏಜನೆ ಕಾರಣ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿ ಹುಡುಕ್ಬೇಕು ಅಂದರೆ ನೀವು ಮತ್ತೆ ಆ ಮನೆಗೆ ಹೋಗ್ಬೇಕು. ಅಪ್ಪ, ಟ್ರೈ ಮಾಡ್ತಾನೆ ಇದ್ದೀನಿ. ಅಕ್ಕನ ನಂಬರ್ ಆಗ್ಲಿಂದ ನಾಟ್ ರೀಚಬಲ್ ಬರ್ತಿದೆ. ಭಗವಂತ, ಫೋನ್ಗೂ ಸಿಗ್ತಾ ಇಲ್ಲ. ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಅದೇ ಬೇಜಾರಲ್ಲಿ ಏನಾದರೂ ಮಾಡ್ಕೊಂಬಿಟ್ರೆ? ಯಜಮಾನ್ರೇ, ನಿಮ್ದು ಭ್ರಮೆ. ಅವಳದು ಸಾಯೋ ಜಾತಕ ಅಲ್ಲ, ಸಾಯಿಸೋ ಜಾತಕ. ಅವಳು ಮಾಡಿರೋ ಘನಂದಾರಿ ಕೆಲಸಕ್ಕೆ ಎಲ್ಲಿ ನಾನು ಬೈತೀನೋ ಅಂತ ಇಲ್ಲೇ ಮನೆ ಸುತ್ತ ಅಲಿತಿರ್ತಾಳೆ. ಅಲಿಲಿ, ಅದೆಷ್ಟೊತ್ತು ಅಲಿತಾಳೋ ಅಂತ ನಾನು ನೋಡ್ತೀನಿ. ಸ್ವಲ್ಪ ಮೆತ್ತಗೆ ಮಾತಾಡೋ ಕೌಸಲ್ಯ. ನೀನು ಹೀಗೆ ಕಣ್ಣು ಬಿಟ್ಟು ಹೆದರಿಸಿದ್ರೆ ಅವಳು ಭಯದಲ್ಲಿ ಏನೋ ಮಾಡ್ತಾಳೆ. ಅವಳಿಗೂ ಒಂದು ಸ್ವಲ್ಪ ಫ್ರೀಡಮ್ ಕೊಡು. ಫ್ರೀಡಮ್ಮ? ನಾನು ಅವಳು ಫ್ರೀಡಮ್ ಕೊಡದೆ ಹಿಡಿದು ಕಟ್ಟ ಹಾಕಿದ್ನ. ಚುಕ್ಕಿನ ಹೇಗೆ ನೋಡ್ಕೊಳ್ತಿದ್ನೋ ಅವಳನ್ನ ಹಾಗೆ ನೋಡ್ಕೊಳ್ತಿದ್ದೆ. ನಾನು ಅವರಿಬ್ರಿಗೆ ಯಾವತ್ತೂ ಭೇದ ಭಾವ ಮಾಡಲಿಲ್ಲ. ಏನೋ ದೊಡ್ಡ ಮನೆ ಸಿಕ್ತಲ್ಲ ಅಂತ ಹೇಳಿ ಮದುವೆ ಮಾಡಿಕೊಟ್ರೆ 3 ದಿನಕ್ಕೂ ಹೀಗೆ ಬಿಟ್ಟು ಬಂದ್ರೆ ಕೊಬ್ಬುರಿ ಅವಳಿಗೆ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಕೌಸಲ್ಯ. ಪಾಪ, ಅವಳಿಗಲ್ಲಿ ಏನು ಹಿಂಸೆ ಆಗಿದೆಯೋ ಏನು. ಹಿಂಸೆನಾ? ನಿಮ್ಮ ಮಗಳಿಗ? ಅವಳಿಂದ ಬೇರೆಯವ್ರಿಗೆ ಹಿಂಸೆ ಆಗಿರುತ್ತೆ. ಆ ಮನೆಯವ್ರಿಗೆ ಅದೆಷ್ಟು ಕಾಟ ಕೊಟ್ಟಿದ್ದಾಳೋ ಏನೋ. ನೀವೇ ನೋಡಿದ್ರಲ್ಲ,
ಮೀಡಿಯಾದವ್ರ ಮುಂದೆ ಅವ್ರ ಮಾನ ಮರ್ಯಾದೆನ ಹೇಗೆ ತೆಗೆದ್ಲು ಅಂತ. ಬೇರೆಯವ್ರಾಗಿದ್ರೆ ಕತ್ತು ಹಿಡಿದು ಆಚೆ ತಳ್ಳಿರೋರು, ಇವರಾಗಿದ್ಕೆ ಏನೋ ಆಫ್ ಬಾಯ್ಲ್ಡು ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತ ಕ್ಷಮಿಸಿದ್ದಾರೆ. ಅಲ್ಲಿಗೆ ಬಿಟ್ಬಿಡ್ಬೇಕು ತಾನೆ? ಕೊಬ್ಬು ಮಾಡಿಕೊಂಡು ಮನೆಯಿಂದ ಆಚೆ ಬಂದಿದ್ದಾಳೆ. ಬೇಜವಾಬ್ದಾರಿ ಹುಡುಗಿ ನಿಮ್ಮ ಮಗಳು. ಕೌಸಲ್ಯ, ನನ್ನ ಮಗಳು ನೀನ್ ಅನ್ಕೊಂಡ ಹಾಗೆ ಬೇಜವಾಬ್ದಾರಿ ಹುಡುಗಿ ಅಲ್ಲ. ರಾತ್ರಿ ಅಲ್ಲಿಂದ ಎದ್ದು ಬಂದಿದ್ದಾಳೆ ಅಂದ್ರೆ ಅಲ್ಲಿ ಏನೋ ಆಗಿರುತ್ತೆ, ನಡಿಬಾರದು ನಡೆದಿರುತ್ತೆ. ಅಪ್ಪ ಅಮ್ಮ ಆಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಹೌದಪ್ಪ, ನನಗೂ ಅಕ್ಕನ ಮೇಲೆ ನಂಬಿಕೆ ಇದೆ. ಅವಳು ಕಾರಣ ಇಲ್ಲದೆ ಇಷ್ಟೆಲ್ಲ ಮಾಡಿರಲ್ಲ. ಅವ್ಳು ಬಂದಮೇಲೆ ತಾಳ್ಮೆಯಿಂದ ಮಾತಾಡೋಣ. ಕಾರಣ ಸಾವಿರ ಇರಲಿ, ಅವಳನ್ನ ಏಜೆ ಮನೆಗೆ ವಾಪಸ್ ತಲುಪಿಸ್ದೆ ನಾನು ಬಿಡಲ್ಲ. ಲೀಲಾ, ಅದೆಲ್ಲೇ ಇದೆಯಾ ಲೀಲಾ? ಅಲ್ಲ ರೀ, ಅಂತ್ರ ಅವ್ರ ಪ್ರಾಣ ತೆಗ್ದವ್ರನ್ನ ಹಿಡ್ಕೊಡ್ಬೇಕು ಅಂತ ನನ್ನ ಪ್ರಾಣ ಬಲಿ ತಗೋ ಅಂತ ಹೇಳ್ತಿದ್ದೀರಾ? ಅದು ಅಲ್ಲದೆ ಅವ್ರ ಕೊಲೆಗಾರ ಅಂತ ನೀವೇ ಹೇಳ್ತೀರಾ, ಮತ್ತೆ ನಾನು ಅಲ್ಲಿ ಹೋಗಿ ನನ್ನ ಪ್ರಾಣ ಕಳ್ಕೊ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ, ನನ್ನ ಕೈಲಿ ಇದಾಗಲ್ಲ. ನನಗೆ ಇರೋದು ಒಂದೇ ಜೀವ. ಎಲ್ಲರಿಗೂ ಎರಡು ಜೀವ ಇರುತ್ತಾ? ನನ್ನ ಮಾತು ಕೇಳ್ರಿ ನೀವು. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಈಗಷ್ಟೇ ಆ ಮನೆಯಿಂದ ತಪ್ಪಿಸ್ಕೊಂಡು ಬಂದು ನೆಮ್ಮದಿಯಾಗಿ ಉಸಿರಾಡ್ತಿದ್ದೀನಿ. ಇದೇ ಪರಿಸ್ಥಿತಿ ನಿಮ್ಮ ಅಕ್ಕಂಗೋ ತಂಗಿಗೋ ಬಂದಿದ್ರೆ ಇದೇ ಥರ ಮಾತಾಡ್ತಾ ಇದ್ರಾ? ಹಾಂ, ಮಾತಾಡಿಲಿಲ್ಲ ಅವರೇ. ತಂಗಿಗೋಸ್ಕರ ಇಷ್ಟ ಇಲ್ಲರೋ ತಾಳಿಗೆ ಕೊರಳು ಕೊಟ್ಟವ್ರು ತಾನೇ ನೀವು. ಯಾಕ್ರಿ ನನ್ನ ಎಮೋಷ್ನಲ್ ಆಗಿ ಲಾಕ್ ಮಾಡ್ತಿದ್ದೀರಾ? ನಿಮಗೆ ಅನ್ಯಾಯ ಆಯಿತು, ತಡ್ಕೊಂಡ್ರಿ. ಇದೇ ಅನ್ಯಾಯ ನಿಮ್ಮ ತಂಗಿಗಾಗಿದ್ರೆ ನೀವು ತಡ್ಕೋತಾ ಇರಲಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಈಗಲೂ ಅಷ್ಟೇ, ನಮ್ಮ ಅಕ್ಕಂಗೆ ಈ ಥರ ಆಗಿದೆ ಅಂತ ಸಹಾಯ ಮಾಡಿಬಿಡಿ. ನಿಮ್ಮ ತಂಗಿಗೆ ಈ ಥರ ಆಗಿದೆ ಅಂದ್ಕೊಂಡು ಸಹಾಯ ಮಾಡಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸಿ. ಬೇಕಾದರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ವಿಕ್ರಮ್ ಅವರೇ, ಅದೆಲ್ಲ ಸರಿ. ಆದರೆ ನಿಮ್ಮ ಅಕ್ಕ ಸತ್ತು ಎಷ್ಟೋ ವರ್ಷ ಆಗೋಗಿದೆ. ಈಗ ಸಾಕ್ಷಿನ ಹೇಗೆ ಹುಡ್ಕಕ್ಕಾಗತ್ತೆ? ಅದು ಅಲ್ಲದೆ ಏಜೆ ಸಖತ್ ಕಿಲಾಡಿ, ಎಲ್ಲ ಸಾಕ್ಷಿನೂ ನಾಶ ಮಾಡಿರ್ತಾರೆ. ಸತ್ಯನ ಅಷ್ಟು ಸುಲಭವಾಗಿ ಯಾರಿಂದನೂ ನಾಶ ಮಾಡೋದಕ್ಕಾಗೋದಿಲ್ಲ. ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕ್ಷಿನೂ ಸಿಗುತ್ತೆ, ಆ ಏಜೆಗೆ ಶಿಕ್ಷೆನೂ ಆಗುತ್ತೆ. ಸರಿ, ಹೇಳಿ ಏನು ಮಾಡಬೇಕು?